ನೋಡು, ನಾನು ನಿನ್ಗೆ ಹೇಳಷ್ಟು ಹೇಳಿದ್ದೀನಿ. ಅದ್ರ ಮೇಲೆ ನಿನ್ನಿಷ್ಟ. ಏನಾದರೂ ಮಾಡ್ಕೊ, ನನಗೆ ಮಾತ್ರ ಕಾಲ್ ಮಾಡಬೇಡ. ಹೌದು, ನನ್ನ ಲೈಫಲ್ಲಿ ಅವಳಿಲ್ಲ ಅಂದರೆ ನಾನು ಬದುಕೋಕ್ಕಾಗಲ್ಲ. ನಾನು ಸಾಯಬೇಕು. ನಾನು ಸಾಯ್ತೀನಿ, ಸತ್ತೇ ಸಾಯ್ತೀನಿ. ಯಾಕೋ, ಏನಾಯ್ತು? ಯಾಕೋ ಈ ಥರ ಮಾಡ್ತಿದ್ಯಾ? ನಿನ್ನನ್ನೇ ಕೇಳ್ತಾ ಇರೋದು, ಏನಾಯ್ತು ಅಂತ ಹೇಳೋ. ಪ್ರೀತಿ ಅಂದರೆ ನೀನು ಒಬ್ಬನೇ ಅವಳನ್ನ ಲವ್ ಮಾಡಿದ್ರೆ ಆಗಲ್ವೋ? ಅವಳು ನಿನ್ನನ್ನು ಅಷ್ಟೇ ಪ್ರೀತಿ ಮಾಡಬೇಕು. ಆವಾಗಲೇ ಆ ಪ್ರೀತಿಗೊಂದು ಬೆಲೆ, ಆ ಪ್ರೀತಿ ಉಳಿಯೋದು. ಅವಳಿಗೆ ನಿನ್ನ ಪ್ರೀತಿ ಮುಖ್ಯ ಅಲ್ಲ ಅಂತ, ಅವ್ರ ಅಪ್ಪ ಅಮ್ಮನ ಖುಷಿ ಮುಖ್ಯ ಅಂತ ನಿನ್ನ ಬಿಟ್ಟು ಹೋದ್ಲು. ಆದರೆ ನೀನು ಅವಳು ನೆನಪಿಸ್ಕೊಂಡು ಏನೋ ಮಾಡ್ತಾ ಇದೀಯಾ, ಜೀವನದಲ್ಲಿ ಏನೋ ಮಾಡ್ತಾ ಇದೀಯಾ. ಜೀವನ ಬಹಳ ದೊಡ್ಡದಿದೆ. ಅವಳು ನಿನ್ನ ಜೀವನದಲ್ಲಿ ಒಂದು ಭಾಗ ಅಷ್ಟೇ. ಈ ಥರ ಬಿಟ್ಟೋದವಳನ್ನ ನೆನ್ಸ್ಕೊಂಡು ಕುಡ್ಕೊಂಡು ತೂರಾಡ್ಕೊಂಡು ಏನ್ ಸಾಧ್ಸಕ್ ಹೊರಟಿದ್ಯಾ ಹೇಳು? ನೀನ್ ಹೀಗೆ ಸತ್ತೋಗ್ಬಿಟ್ರೆ ನಿನ್ನೆ ನಂಬ್ಕೊಂಡಿರೋ ನಿನ್ ತಾಯಿಗತಿ ಏನು? ಅವ್ರನ್ನ ಯಾರು ನೋಡ್ಕೋತಾರೆ? ಲವ್ ಫೇಲ್ಯೂರ್ ಆದ್ರೆ ಜೀವನ ಇಲ್ಲಿಗೆ ಮುಗೀತು ಅಂತಲ್ಲ, ನಿನ್ ಜೀವನ ಇಲ್ಲಿಂದ ಸ್ಟಾರ್ಟು ಅಂತ. ಲವ್ ಫೇಲ್ಯೂರ್ ಆಗಿರೋ ಎಷ್ಟೋ ಜನ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಏನಕ್ಕಾಗಿದ್ದಾರೆ ಹೇಳು? ಅವ್ರು ಅವತ್ತು ಅಯ್ಯೋ ನನ್ನ ಲವ್ ಫೇಲ್ಯೂರ್ ಆಯ್ತು ಅಂತ ಹೇಳಿ ಸಾಯ್ಬೋದೈತಲ್ಲ, ಯಾಕೆ ಸಾಯ್ಲಿಲ್ಲ ಹೇಳು? ಯಾಕೆ ಸಾಯ್ಲಿಲ್ಲ ಅಂದ್ರೆ ಬಿಟ್ಟು ಹೋದವಳ ಮುಂದೆ ಬೆಳೆದು ಸಾವು ಮುಖ್ಯ ಅಲ್ಲ ಸಾಧನೆ ಮುಖ್ಯ ಅಂತ ಸಾಧಿಸಿ ಇವತ್ತು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿದ್ದಾರೆ. ಅವತ್ತು ಅವ್ರನ್ನ ಬ್ಲಾಕ್ ಮಾಡಿದವ್ರೆ, ಇವತ್ತು ಅವ್ರನ್ನ ಸರ್ಚ್ ಮಾಡ್ತಾ ಇದ್ದಾರೆ. ಅವತ್ತು ಅವ್ರನ್ನ ಕೊರಗಿಸಿದವ್ರೆ ಅಯ್ಯೋ ಇಂಥ ಹುಡುಗನ್ ಮಿಸ್ ಮಾಡ್ಕೊಂಡಲ್ಲ ಅಂತ ಕೊರಗ್ತಾ ಇದ್ದಾರೆ. ಅದು ಸಕ್ಸಸ್ಸಿಗಿರೋ ಬೆಲೆ. ನೀನು ಅಷ್ಟೇ, ಲವ್ ಫೇಲ್ಯೂರ್ ಆಯ್ತು ಅಂತ ನಿನ್ ಜೀವನನ ಇಲ್ಲಿಗೆ ಲಾಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ದುಡಿ, ಕಷ್ಟಪಡು, ದುಡ್ಡು ಸಂಪಾದನೆ ಮಾಡು, ಅಮ್ಮನ್ನ ಚೆನ್ನಾಗಿ ನೋಡ್ಕೋ. ಇಂಥ 10 ಹುಡುಗಿರು ನಿನ್ ಹಿಂದೆ ಬೀಳ್ತಾರೆ. ಅದು ಸಾಧನೆಗಿರೋ ಬೆಲೆ ಅಂದ್ರೆ. ಅದನ್ ಬಿಟ್ಟು ಈ ತರ ನೀನ್ ಸಾಯಕ್ ಹೋದ್ರೆ ಛೇ. ಅಲ್ಲ, ಯಾಕೆ ಪ್ರೀತಿ ಪ್ರೀತಿ ಅಂತ ಸಾಯ್ತೀರಾ? ನೀವು ಸಾಯೋದೇನೋ ಸಾಯ್ತೀರಾ. ನೀವು ಸತ್ಮೇಲೆ ನಿಮ್ಮ ಮನೆಯವರು ಬದುಕಿರೋವರೆಗೂ ಅವ್ರು ನಿಮ್ಮನ್ನ ನೆನಪಿಸ್ಕೊಂಡು ನನ್ನ ಮಗ ಬದುಕಿರ್ಬೇಕಾಗಿತ್ತು ಅಂತ ಕೊರಗ್ತಾರಲ್ಲ, ಅದು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ನಿಂತರ ಪ್ರೀತಿ ಅದು ಇದು ಅಂತ ಹೋಗಿ ಹುಡುಗಿ ಕೈ ಕೊಟ್ರು ಅಂತ ಸೂಸೈಡ್ ಮಾಡ್ಕೊಂಡಿರೋರ್ ಕತೆ ನೋಡು ಏನಾಗಿದೆ ಅಂತ. ನೋಡು, ಅವ್ರ ಮನೆ ಗೋಳಾಟನ ಈ ಕಣ್ಣಲ್ಲಿ ನೋಡಕ್ ಆಗಲ್ಲ ಕಣ್ರು. ಯಾಕ್ರೋ ಈ ತರ ಎಲ್ಲ ಮಾಡ್ಕೋತೀರಾ?
ಹೌದು ಸರ್, ನೀವು ಹೇಳಿದ ನಿಜ. ಅವಳೇನೋ ಅವಳ ಫ್ಯಾಮಿಲಿ ಖುಷಿಯಾಗಿರಲಿ ಅಂತ ಅವ್ರು ಹೇಳ್ದವ್ರು ಮದುವೆ ಆಗಿ ಚೆನ್ನಾಗಿದ್ದಾಳೆ. ಆದರೆ ನಾನು ನನ್ನ ಫ್ಯಾಮಿಲಿಗೆ ಏನಾದರೂ ಮಾಡಬೇಕಲ್ವ ಸರ್? ಇಷ್ಟು ವರ್ಷ ಎತ್ತು ಒತ್ತು ಸಾಕಿ ನಮ್ಮಮ್ಮನಿಗೆ ಏನು ಮಾಡಿದ್ದೀನಿ ಸರ್? ಏನಾದರೂ ಮಾಡಬೇಕಲ್ವ ಸರ್? ಇಲ್ಲ ಸರ್, ನಾನು ಸಾಯಲ್ಲ. ಅವಳು ಹೆಂಗೆ ಅವ್ರ ಅಪ್ಪ ಅಮ್ಮ ಖುಷಿಯಾಗಿರಲಿ ಅಂತ ಬೇರೆಯವ್ರ ಮದುವೆ ಆಗಿ ಚೆನ್ನಾಗಿದ್ದಾಳೋ, ನಾನು ಅಮ್ಮನಿಗೋಸ್ಕರ ಆದರೂ ಬದಲಾಗ್ತೀನಿ ಸರ್. ಅವಳು ಹೆಂಗೆ ಅವಳ ಫ್ಯಾಮಿಲಿ ಖುಷಿಯಾಗಿರಲಿ ಅಂತ ಬೇರೆಯವ್ರ ಮದುವೆ ಆಗಿ ಚೆನ್ನಾಗಿದ್ದಾಳೋ, ನಾನು ಹಂಗೆ ನಾ ಅಮ್ಮನಿಗೋಸ್ಕರ ಬದುಕಬೇಕಲ್ವ ಸರ್? ಏನಾದರೂ ಮಾಡಬೇಕಲ್ವ ಸರ್? ಬದುಕ್ತೀನಿ ಸರ್, ಬದುಕು ತೋರಿಸ್ತೀನಿ ಸರ್. ಸರಿ ಸರ್, ನಾನು ಬರ್ತೀನಿ.